ಭಾರತ ದೇಶ ಒಂದು ರೈತರ ಭೂಮಿ ಮತ್ತು ಭಾರತಕ್ಕೆ ರೈತರ ಬೆನ್ನೆಲುಬು ಅಂತ ರಾಜಕಾರಣಿಗಳನ್ನ ಹೇಳ್ತಾ ಇರೋದನ್ನ ನಾವೆಲ್ಲರೂ ಕೇಳ್ಕೊಂಡಿರ್ತೀವಿ. ಆದ್ರೆ ಇವತ್ತು ಆ ರೈತನಿಗೆ ಎಷ್ಟು ಪೂರಕವಾಗಿ ಸರ್ಕಾರಗಳಾಗಿರ್ಬೋದು ಅಥವಾ ಇಲಾಖೆಗಳಾಗಿರ್ಬೋದು ಎಷ್ಟು ಪೂರಕವಾಗಿ ಒಂದು ಸೇವೆಗಳನ್ನ ಕೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಗ್ರೌಂಡ್ ರಿಯಾಲಿಟಿ ತುಂಬಾ ಅಸಹ್ಯವಾಗಿದೆ. ಇವತ್ತು ವಿದ್ಯುತ್ ರಂಗದಲ್ಲೇ ನೋಡಿದ್ರೆ ಕ್ವಾಲಿಟಿ ಕರೆಂಟ್ 7 ಅವರ್ ರೈತರಿಗೆ ಕೊಡ್ತೀವಿ ಅಂತಾರೆ, ಅದರಲ್ಲೂ ಅಕ್ರಮ ಇದೆ. ಒಂದಾನೊಂದು ಕಾಲದಲ್ಲಿ ಅಕ್ರಮ ಸಕ್ರಮ ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ವಿದ್ಯುತ್ಗಳನ್ನ ಕೊಡ್ತಾ ಇದ್ರು ಮತ್ತು ಪರಿವರ್ತಕಗಳನ್ನ ಕೊಡ್ತಾ ಇದ್ರು. ಅದನ್ನು ಹೋಯ್ತು. ಇವಾಗ ಸರಿಸುಮಾರು 2.5 ಇಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬ ರೈತ ತನ್ನ ವಿದ್ಯುತ್ತನ್ನ ತಾನು ಪಡೆಯುವಂತಹ ಪರಿಸ್ಥಿತಿಗೆ ಬಂದಿದೆ. ಇದೆಲ್ಲರ ಮಧ್ಯದಲ್ಲಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಅಕ್ರಮ ತಾಂಡವವಾಡ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಸುಳ್ಳು ಅಲ್ಲ. ಆ ರೀತಿಯ ಅಕ್ರಮದ ಒಂದು ಬೆನ್ನತ್ತಿ ಇವತ್ತು ಡಿಪಾಳ್ಯ ಶಾಖೆ ಮತ್ತು ಗುಡಿಬಂಡೆ ಉಪವಿಭಾಗದ ಒಂದು ವ್ಯಾಪ್ತಿಗೆ ಬಂದಿದ್ದೀವಿ. ನಮ್ಮ ಜೊತೆಯಲ್ಲಿ ರೈತರಾದಂತಹ ಪ್ರವೀಣ್ ಅವರು ಇದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ. ಏನಾಗಿದೆ, ನೀವು ನಮ್ಮ ಹಿಂದೆ ನೋಡ್ತಾ ಇರ್ಬೋದು, ಒಂದು TC ಇದೆ, ಇದರದೇ ಒಂದು ಪ್ರಕರಣ ಮತ್ತು ಹಗರಣ. ಈ ವಿಚಾರ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಇವಾಗ ರೈತರು ಇದ್ದಾರೆ ಮತ್ತು ಪ್ರವೀಣ್ ಅಂತ ಅವ್ರ ಹೆಸರು. ಸರ್ ನಮಸ್ಕಾರ. ಇವತ್ತು ಏನ್ ಸಮಸ್ಯೆ ಆಗಿದೆ, ಏನು ನಿಮ್ಮ ಕಂಪ್ಲೇಂಟ್? ಸರ್ ಏನಿಲ್ಲ, ಇದು ಗುಟ್ಟಹಳ್ಳಿ ಗ್ರಾಮ ಅಂತ. ಓಕೆ. ಇಲ್ಲಿ ನಾವು ನೋಡ್ದಂಗೆ ಇಲ್ಲಿ ಸುಮಾರು ಒಂದು 2 ತಿಂಗಳ ಹಿಂದ್ಗಡೆ 2 TC ಹಾಕಿದ್ರು. 2 TC ಇತ್ತು ಇದ್ರಲ್ಲಿ. ಇದು ರೈತರು ತಾನೆ? ರೈತ ಸರ್ ಇದು. 2 TC ಇತ್ತು. 63. ಅದ್ಯಾಕೆ ಇವಾಗ ಒಂದು TC ಹಾಕದೇ ಕಷ್ಟ, ಬೆಸ್ಕಾಮ್ ಒಂದು TC ಕೊಡೋದೇ ಕಷ್ಟ, ಸುಟ್ಟೋದ್ರೇನೆ TC ಕೊಡಲ್ಲ ಅಂತದ್ದು ಒಂದೇ ಜಾಗದಲ್ಲಿ 2 TC ಹಾಕಿಟ್ಟಿದ್ರು. ಸರ್ ಏನೋ ಇಲ್ಲಿ ರೈತರು ಯಾರೋ ಕಂಪ್ಲೇಂಟ್ ಕೊಟ್ರು, ಏನೋ ಗ್ರೌಂಡ್ ಆಗ್ತಾ ಅಂತ ಹೇಳ್ಬಿಟ್ಟು ಯಾರೋ ಶಾಖಾಧಿಕಾರಿಗಳಿಗೆ ಶೇಖರ್ ಸಿಂಗ್ ಅಂತ ಅವ್ರಿಗೆ ಕಂಪ್ಲೇಂಟ್ ಕೊಟ್ರಂತೆ. ಅವರು ಬಂದು ಇಲ್ಲಿ ಇನ್ನೊಂದು TC ಅಳವಡಿಸಿದ್ದಾರೆ. ಅಳವಡಿಸಿದ ನಂತರ ನಮ್ಗೆ ಯಾಕೆ 2 TC ಅಳವಡಿಸಿ ಅಂತ ನಮಗೆ ಡೌಟ್ ಬಂತು. ನಾವಾಗ ರೈತರ ಮುಖಾಂತರ ಕಂಪ್ಲೇಂಟ್ ಕೊಡ್ಸಿದ್ವಿ. ಒಂದು ನಾವು ರೈತರ ಸೇರಿ ಇಲ್ಲಿ ಪೇಪರ್ಗೆ ಕೊಟ್ಟಿದೀವಿ. ವಿಜಯ ಕರ್ನಾಟಕಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 11/11/2026 ಕಂಪ್ಲೇಂಟ್ ಕೊಡ್ಸಿದೀವಿ. ಅದಾದ ನಂತರ ನಮ್ಗೆ ಗಮನಕ್ಕೆ ಬಂದಿದೆ ಯಾವತ್ತು ಗೊತ್ತಾ ಸರ್? ನಮ್ಗೆ ಇವ್ರು ಹಾಕಿರುವಂತ ಗಮನಕ್ಕೆ ಬಂದಿದ್ದು ನಮ್ಗೆ ಸರ್ 5ನೇ ತಾರೀಕು 10ನೇ ತಿಂಗಳು 25ರಲ್ಲಿ. ಹೋದ ವರ್ಷ ನವೆಂಬರ್ ಹಾಕಿದ್ದಾರೆ ಇದನ್ನ. ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಫೆಬ್ರವರಿ 11ನೇ ತಾರೀಕು ಸರ್. ನವೆಂಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಜನವರಿ ಅಲ್ಲ ಸರ್. ಅದಾದ್ಮೇಲೆ ನೋಡಿ, ಅವರು ನಾವು ಕಂಪ್ಲೇಂಟ್ ಪೇಪರ್ ಅಲ್ಲಿ ಯಾವಾಗ ಬಂತು ಅವ್ರು ಎತ್ತೆಚ್ಕೊಂಡು ಯಾರು ನಮ್ಮ ಶೇಖರ್ ಸಿಂಗ್ ಶಿಷ್ಯರಾದ ಚಂದ್ರ ನಾಯಕ್, ಸಹದೇವ್, ಇನ್ನ ಕೆಲವರು ಲೈನ್ ಮ್ಯಾನ್ ಇದ್ದಾರೆ ಸರ್. ಅವ್ರು ಎಚ್ಚೆತ್ಕೊಂಡು 7/2/26 ತೆಗೆದಿದ್ದಾರೆ ಇದನ್ನ. ಇದು ಯಾವ ಉದ್ದೇಶಕ್ಕೆ ತೆಗೆದ್ರು, ಏನಕ್ಕೆ? ನೀವು ಅಲ್ಲಿ TC ಇಲ್ದಿದ್ದಾಗ 11ನೇ ತಾರೀಕು ಕಂಪ್ಲೇಂಟ್ ಕೊಡ್ತೀರಾ ನೀವು ಅಲ್ವಾ? 7ನೇ ತಾರೀಕು TC ಇರಲ್ಲ. ಅಲ್ಲಿಗೆ ಹೆಚ್ಚು ಕಡಿಮೆ 3 ತಿಂಗಳು TC ಇಲ್ಲೇ ಇರುತ್ತೆ. TC ಕಳುವಾಯ್ತು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವ್ ಯಾಕೆ ಕಂಪ್ಲೇಂಟ್ ಕೊಟ್ರಿ? ಯಾಕೆ ನೀವು ಬೆಸ್ಕಾಂ ಆಫೀಸರ್ಸ್ ನೀವು ಇದನ್ನ ಕಂಪ್ಲೇಂಟ್ ರೈಸ್ ಮಾಡ್ಲಿಲ್ಲ? ಸರ್ ಇದು ನಾವೆಲ್ಲ ರೈತರ ಮುಖಾಂತರ ಬಂದಿವಿ ಸರ್. ಇಲ್ಲಿ ನಾವು ಇಲ್ಲಿ TC ಇದ್ದಾಗ ನಾವು ಒಂದು ಫೋಟೋ ತಗೊಂಡಿದ್ವಿ ಸರ್. ನೀವು ತಗೊಂಡಿದ್ದೀವಿ. 10ನೇ ತಿಂಗಳು ತಗೊಂಡಿದ್ದೀವಿ. ಅವತ್ತು ನೀವು ಫೋಟೋ ತಗೊಂಡಿದ್ದೀವಿ. ಸರಿ. ಆಮೇಲೆ ಇದು 7/2/2026 ತಾರೀಕು ನಾವ್ ಹಿಂಗೆ ಹೋಗೋ ಸಂದರ್ಭದಲ್ಲಿ 2 TC ಇತ್ತು, ಒಂದು TC ಇತ್ತು. ನಮ್ಗೆ ಅನುಮಾನ ಬಂದು ಒಂದು ಫೋಟೋ ತಗೊಂಡ್ವಿ. ಒಂದು TC ಇಲ್ದಿದ್ದಕ್ಕೆ ನೀವು ಫೋಟೋ ತಗೊಂಡಿದ್ವಿ. ಆಯ್ತು. ಅದಾದ್ಮೇಲೆ ನಾವು ಕಾದ್ವಿ ಸರ್, ಏನೋ ಅಕಸ್ಮಾತ್ ರಿಪೇರಿಗೆ ಹೋಗಿದ್ಯೋ ಏನೋ ಅಂತ ಕಾದ್ವಿ. ಏನು ಗೊತ್ತಾಗ್ಲಿಲ್ಲ. ಇಲ್ಲಿ ರೈತನೆಲ್ಲ ನಾವು ರೈತರೆಲ್ಲ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀವಿ ನೀವು ವಿಜಯವಾಣಿಗೆ. ವಿಜಯ ಕರ್ನಾಟಕ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲಿ 3 ದಿನ ಆಯ್ತು ಸರ್, 3-4 ದಿನ ಆಯ್ತು. ಅಲ್ಲೋ ಕೇಳಿದಾಗ ಅಲ್ಲೂ ರಿಪ್ಲೈ ಕೊಡ್ಲಿಲ್ಲ. ನಿಮ್ಗೆ ಬೆಸ್ಕಾಂ ಕಾಂಟ್ಯಾಕ್ಟ್ ಮಾಡಿದ್ರಾ? ಸರ್ ಬೆಸ್ಕಾಂ ಅಂತ ಅಲ್ಲಿ ಲೈನ್ ಮ್ಯಾನ್ ಎಲ್ಲ ಬಂದಿದ್ರು. ಇಲ್ಲಿ TC ಎಲ್ಲಿ ಅಂತ ಕೇಳಿದಾಗ ಅವರು ಏನು ರಿಪ್ಲೈ ಕೊಡ್ಲಿಲ್ಲ. ರಿಪ್ಲೈ ಕೊಡಿದಕ್ಕೆ ನಾವು ಇಲ್ಲಿ ಬಂದು ಅನುಮಾನ ಬಂದು ನಾವು ಪೇಪರ್ಗೆ ಹಾಕ್ಸಿದ್ವಿ ಕಳುವಾಗಿದೆ. ಕರ್ನಾಟಕಕ್ಕೆ ನೀವು 11ನೇ ತಾರೀಕು ನಾವು ರೈತರಲ್ಲಿ ಹೋಗಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟು ನಾವು ಒಂದು ಪೇಪರ್ ಅಲ್ಲಿ ಹಾಕ್ಸ್ತೀವಿ. ಅದಾದ್ಮೇಲೆ ಇಷ್ಟೆಲ್ಲ ಹಗರಣ ಆಗಿದೆ ಸರ್. ಇಲ್ಲಿ ಏನು ನಿಮ್ಮ ಪ್ರಕಾರ ಏನು ಹಗರಣ ಆಗಿದೆ, ಏನ್ ತಪ್ಪು ನಡೆದಿದೆ ಇಲ್ಲಿ? ಸರ್ ಇಲ್ಲಿ 2 TC ಹಾಕಿ 3 ತಿಂಗಳು ಇಲ್ಲೇ ಬಿಟ್ಟು ಇಲ್ಲಿ ಬೆಳೆ ಎಲ್ಲ ಆಗೋದ್ಮೇಲೆ TC ತಗೋಂತ ಅವಶ್ಯಕತೆ ಏನಿತ್ತು? ಹಾಕಿದ್ ಯಾವ ಉದ್ದೇಶಕ್ಕೆ ಇದು? ಸರ್ ಇಲ್ಲಿ ಯಾವ್ದೋ ಬೋರ್ ಏನೋ ಗ್ರೌಂಡ್ ಆಗ್ತಾ ಇದೆ, ಚೆಕ್ ಮಾಡೋದು ಹಾಕಿದ್ರಂತೆ. ಹಾಕಿದ್ಮೇಲೆ ಈಗ ತೆಗೆದ ತಕ್ಷಣ ಮತ್ತೆ ಗ್ರೌಂಡ್ ಸರಿ ಹೋಗುತ್ತೆ ಸರ್, ಮತ್ತೆ ಆಗ್ಬೇಕಲ್ವಾ? ಹಂಗೆ ಇರ್ಬೇಕಲ್ವಾ? ಅದ್ ಹಂಗೆ ಇರ್ಬೇಕಲ್ವಾ? ಇವಾಗ ಯಾವಾಗ ಈ ಪೇಪರ್ ಅಲ್ಲಿ ಬಂತು ಅಂತ ಗೊತ್ತಾಯ್ತು ಅವಾಗ ಇದನ್ನೆಲ್ಲ ಈ ತರ ಮಾಡಿರ್ತಾರೆ ಸರ್. ನಿಮ್ಮ ಅನುಮಾನದ ಪ್ರಕಾರ ಏನ್ ಆಗಿರ್ಬೋದು ಇಲ್ಲಿ? ಏನ್ ಅಕ್ರಮ ಏನ್ ನಡೆದಿರ್ಬೋದು ಇಲ್ಲಿ? ಸರ್ ಹಿಂದೆ ಇದ್ದಂತ ಶೇಖರ್ ಸಿಂಗ್ ಅವರು ಈ ಒಂದು ಹಗರಣ ಯಾರು? ಶೇಖರ್ ಸಿಂಗ್ ಯಾರು ಸರ್? ಇಲ್ಲಿ ಶಾಖಾಧಿಕಾರಿಯಾಗಿದ್ರು, ಇನ್ಚಾರ್ಜ್ ಶಾಖಾಧಿಕಾರಿಯಾಗಿದ್ರು, ಇನ್ಚಾರ್ಜ್ ಜೈ ಆಗಿದ್ರು ಅವರು. ಮತ್ತೆ ಚಂದ್ರ ನಾಯಕ್ ಮತ್ತೆ ಈ ಸಹದೇವ್ ಅಂತಿರಲ್ಲ,
ಅವ್ರು ನೋಡಿ ನಿಮ್ ವಿಡಿಯೋ ನೋಡಿ ಬೇಕಾದ್ರೆ ಅವರೇ ತಪ್ಪು ಒಪ್ಕೊಂತಾರೆ. ನಾವು ನಿಮ್ಗೆ ಒಂದು ವಿಡಿಯೋ ಕೊಡ್ತೀನಿ ಸರ್, ಬೇಕಾದ್ರೆ ಆಯ್ತು ಕೊಡಿ. ವಿಡಿಯೋ ಕೊಡ್ತೀವಿ. ಆ ವಿಡಿಯೋದಲ್ಲಿ ಅವ್ರು ಒಪ್ಕೊಂತಾರೆ, ಅವ್ರು ತೆಗೆದಿದ್ ನಿಜ, ದಯವಿಟ್ಟು ಇದನ್ನ ಇಲ್ಲಿಗೆ ಮುಚ್ಚಾಕಿ, ಮುಂದೆ ಹೋಗೋದ್ ಬೇಡ, ನಮ್ಗೆ ತೊಂದರೆ ಆಗುತ್ತೆ, ನಾವ್ ಎಲ್ಲಿಂದ ನಾವು ಬಂದಿದೀವಿ, ನಮ್ಮ ಜೀವನ ಹಾಳಾಗುತ್ತೆ ಅಂತಲೇ ಅವರೇ ಒಪ್ಕೊಂಡಿದ್ದಾರೆ. ಆ ವಿಡಿಯೋ ಅವರೇ ಲೈನ್ ಮೇಲೆ ತಪ್ಪು ಒಪ್ಕೊಂಡಿದ್ದಾರೆ. ಆ ವಿಡಿಯೋ ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ವಿಡಿಯೋ, ಆ ವಿಡಿಯೋನ ನಾವು ಟೆಲಿಕಾಸ್ಟ್ ಮಾಡ್ಬೋದು. 100% ಖಂಡಿತ. ಇವಾಗ ನಿಮ್ಮ ಪ್ರಕಾರ ಈ ಟಿಸಿನ ಬೇರೆ ಎಲ್ಲೋ ಕಡೆ ದುಡ್ಡಿಗೆ ಮಾರ್ಕೊಂಡಿದ್ದಾರೆ ಅಥವಾ ಬೇರೆ ಕಡೆ ಜಾಗಕ್ಕೆ ಹಾಕಿದ್ದಾರೆ ಅಂತ ನಿಮ್ಮ ಅನುಮಾನ? ಬೇರೆ ಕಡೆ ಜಾಗಕ್ಕೆ ಹಾಕಿದ್ರೆ ತೊಂದರೆ, ಯಾಕಂದ್ರೆ ಇವ್ರು ರೈತ ಅಲ್ವಾ ಸರ್, ನಾವ್ ಇಲ್ಲಿರುವಂತ ರೈತ ಅಲ್ವಾ ಸರ್, ಇಲ್ಲೇ ಇರ್ಬೋದಾಗಿತ್ತಲ್ವಾ, ಇದು ತೆಗೆದು ಬೇರೆ ಕಡೆ ಒಂದೇ ಸ್ಪಾಟ್ ಅಲ್ಲಿ 2 ಟಿಸಿ ಇರೋಂಥದ್ದು ಯಾವ್ದು ನಡೆದಿಲ್ಲ ಇವತ್ತು. ನಡೆದಿಲ್ಲ ಸರ್, ನಡೆದಿಲ್ಲ. ನಡೆದಿದ್ರೆ ಅದು ವಿಸ್ಮಯ. ಈ ತರದ್ದು ಏನಾದ್ರು ನಡೆದಿರ್ಬೋದು ಅಷ್ಟೇ ಸರ್. ಯಾಕಂದ್ರೆ ಇಲ್ಲಿ ಇರೋಲ್ಲ ರೈತ ಅಲ್ವಾ ಸರ್, ನೋಡಿ ಬೆಳೆಗಳೆಲ್ಲ ಒಣಗೋಗಿದೆ. ಆಕ್ಚುಲಿ 8 ಬೋರ್ವೆಲ್ ಇದೆ ಸರ್, ಇಲ್ಲಿ 8 ಬೋರ್ವೆಲ್ ಇದೆ. ಈಗ ಸದ್ಯಕ್ಕೆ 3 ನಡೀತಾ ಇದೆ ಸರ್. ಇಲ್ಲಿ ಬೆಳೆಗಳೆಲ್ಲ ಒಣಗೋಗ್ತಾ ಕಾರಣ ಅಂದ್ರೆ ಕರೆಂಟ್ ಇಲ್ಲದೆ ನಿಮ್ ಬೆಳೆ ಒಣಗೋಗ್ತಾ ಇದೆಯಾ? 100% ಸರ್, ಯಾಕಂದ್ರೆ ಗ್ರೌಂಡ್ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ. ಇವಾಗ್ಲೂ ಬರ್ತಾ ಇಲ್ವಾ ಟಿಸಿ? ಇವಾಗ ಇಲ್ಲ ಸರ್, ಬರ್ತಾ ಇಲ್ಲ ಸರ್. ಅಂದ್ರೆ ಅಲ್ಲಿಗೆ 2 ಟಿಸಿ ಓಡ್ತಾ ಇದ್ದಾಗ 8 ಬೋರ್ ಓಡ್ತಾ ಇತ್ತು, ಇವಾಗ 3 ಬೋರ್ ಓಡ್ತಾ ಇದೆ ಸರ್. ಈಗ ಇದ್ದಿದ್ದನ್ನ ತೆಗೆದಿರೋದ್ರಿಂದ ಇವಾಗ ಇಲ್ಲಿ ಬೋರ್ವೆಲ್ಗಳು ಓಡ್ತಾ ಇಲ್ಲ. ಬೋರ್ವೆಲ್ ಓಡ್ತಾ ಇಲ್ಲ, 3 ಬೋರ್ವೆಲ್ ಓಡ್ತಾ ಇದೆ. ಇವಾಗ ನಿಮ್ಗೆ ಇದ್ರ ಪ್ರಕಾರ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಸಮರ್ಪಕವಾಗಿ ವಿದ್ಯುತ್ ಸಿಗ್ತಾ ಇಲ್ಲ ಅನ್ನೋದು ನಿಮ್ ಕಂಪ್ಲೇಂಟ್? ಹೌದು ಸರ್, ಹೌದು, 100% ಸರ್. ಇವಾಗ ನೇರವಾಗಿ ಯಾರನ್ನ ಹೊಣೆಗಾರನ ಮಾಡ್ತೀರಿ ಈ ವಿಚಾರದಲ್ಲಿ? ಸರ್, ಆಗಿದ್ದಂತ ಶೇಖರ್ ಸಿಂಗು ಮತ್ತೆ ಈ ಕ್ಯಾಂಪ್ ಲೈನ್ ಇದೆ ಸರ್, ಅವರೆಲ್ಲ ಒಪ್ಕೊಂಡಿದ್ದಾರೆ ಸರ್, ಕ್ಯಾಂಪ್ ಲೈನ್ ಒಪ್ಕೊಂಡಿದ್ದಾರೆ. ಇದು ನೇರ ಹೊಣೆ ಶೇಖರ್ ಸಿಂಗ್ ಆಗ್ತಾರೆ ಸರ್ ಇದರಲ್ಲಿ. ಇಲ್ಲಿ ಶೇಖರ್ ಸಿಂಗಿನ ಒಂದು ಕೈವಾಡ ಇದೆ, ಅವರೇ ಅಕ್ರಮ ಎಸಗಿದ್ದಾರೆ ಅಂತ ನಿಮ್ಮ ಅನುಮಾನ? ಯಾಕಂದ್ರೆ ಆ ಒಂದು 9-10 ತಿಂಗಳು ಯಾಕಂದ್ರೆ ಅವರೇ ಶಾಖಾಧಿಕಾರಿ ಆಗಿದ್ರು. ಈ ಒಂದು ನಡೆದಿರೋ ಅವರಿದ್ದ ಒಂದು ಸಂದರ್ಭದಲ್ಲಿ ನಡೆದಿದೆ ಇದು. ಇವಾಗ ಎಲ್ಲಿಯ ಶಾಖಾಧಿಕಾರಿ ಇವರು ಗೊತ್ತಾ ನಿಮ್ಗೆ ಏನಾದ್ರು? ಸರ್, ಇವಾಗ ಮಾಹಿತಿ ಗೊತ್ತಿಲ್ಲ. ಅವರು ಡಿಪಾದಲ್ಲಿ ಶಾಖಾಧಿಕಾರಿ ಇದೆಲ್ಲ ನಡೆದಿದೆ. ಯಾಕಂದ್ರೆ ಅವರು ಜನವರಿವರೆಗೂ ಶಾಖಾಧಿಕಾರಿ ಆಗಿದ್ರು. ಜನವರಿ ಆದ್ಮೇಲೆ ಅವರು ಎಲ್ಲೋ ಗೊತ್ತಿಲ್ಲ ಸರ್ ಅವರು. ಎಸ್, ಇದು ಪ್ರವೀಣ್ ಅವರ ಮಾತು. ಏನಾಗಿದೆ, ಇಲ್ಲಿ ಅಕ್ರಮದ ವಾಸನೆ ನಮಗೂ ಒಂದ್ ಸ್ವಲ್ಪ ಸೆಳೀತಾ ಇದೆ. ಯಾಕಂದ್ರೆ ಒಂದೇ ಭಾಗದಲ್ಲಿ ರೈತರಿಗೆ ಇಷ್ಟೊಂದು ಏನು ಉದಾಸೀನ ಮನೋಭಾವದಿಂದ ಇವರು 2 ಟಿಸಿ ಸಂಪರ್ಕ, 65 KVA 2 ಟಿಸಿ ಸಂಪರ್ಕ ಕೊಡೋದು ಅಸಾಧ್ಯ. ನನ್ನ ಒಂದು ಗಮನಕ್ಕೆ ಬಂದಂತೆ ನಾನು ನೋಡ್ದಂಗೆ ಇವತ್ತಿನವರೆಗೂ ಅದು ನಡೆದಿಲ್ಲ. ಯಾಕಂದ್ರೆ ಸುಟ್ಟೋದಂತ ಟಿಸಿಗಳನ್ನ ಇವ್ರು ತಗೊಂಡೋಗಿ ರಿಪೇರಿ ಮಾಡೋದಕ್ಕೆ ತಿಂಗಳಾನ್ಗಟ್ಲೆ ಮಾಡ್ತಾರೆ. ಅಂತದ್ರಲ್ಲಿ ಒಂದೇ ಜಾಗದಲ್ಲಿ 2 ಟಿಸಿಗಳನ್ನ ಇಟ್ಟು ಈ ತರ ಮಾಡಿರೋದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ದಾರಿ ಮಾಡ್ಕೊಡ್ತಾ ಇದೆ. ಆಮೇಲೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಒಂದ್ ಸ್ವಲ್ಪ ಜೂಮ್ ಹಾಕಿ ನೋಡಿ. ಇದನ್ನ ಯಾರಾದ್ರೂ ದಯವಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅನ್ಸ್ಕೊಂಡಿರೋರು ಇದು ಸರಿಯಾದ ಕೆಲಸ ಮಾಡೋ ಪದ್ಧತಿನ ಅನ್ನೋದನ್ನ ದಯವಿಟ್ಟು ಹೇಳ್ಬೇಕು ನೀವು. ನೋಡಿ, ಕೆಳಗಡೆ ಆಕ್ಚುಲಿ ಇನ್ಸುಲೇಟರ್ಗೆ ಇವರು ರ್ಯಾಬಿಟ್ ತಾಮಂದ್ ಕಟ್ತಾರೆ. ಅದು ರ್ಯಾಬಿಟ್ ಅಲ್ಲ, ಅದು 2SSR ತಾಮಂದು ಇನ್ಸುಲೇಟರ್ ಕಟ್ಟಿ ಅಲ್ಲಿಂದ ಫ್ಯೂಸ್ ನ ಕೊಡ್ತಾರೆ. ಇದು ಸಮರ್ಪಕನ? ಅಲ್ಲಿಗೆ ಲಕ್ಸ್ ಹೊಡಿಬೇಕು, ಡೈರೆಕ್ಟ್ ಆಗಿ ಇನ್ಸುಲೇಟರ್ಗೆ ಇವರು ಫಿಟ್ ಮಾಡ್ಬೇಕು. ಅದು ಆಕ್ಚುಲಿ ವರ್ಕ್. ಅದೇ ತರ ಪದ್ಧತಿ ಇರೋದು, ನಡ್ಕೊಂಡ್ ಬಂದಿರೋದು, ಅದು ಸರಿ. ಆದ್ರೆ ಇಲ್ಲಿ ಏನ್ ಲಕ್ಸಿಗೆ ಬರಾನ ಅಥವಾ ಮಾಡೋ ಕೆಲಸ ಪದ್ಧತಿನೇ ಇದ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದನ್ನ ದಯವಿಟ್ಟು ಗಮನಿಸಿ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ದಯವಿಟ್ಟು ಸಂಬಂಧಪಟ್ಟಂತಹ ಶಾಖಾ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಒಂದು ಗುಡುಬಂಡೆ ಉಪವಿಭಾಗದ ಡಬ್ಲ್ಯೂ ಅವರು, ವಿಶ್ವಾಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ದಯವಿಟ್ಟು ಇದೊಂದು ಸ್ಪಾಟ್ ನ ಒಮ್ಮೆ ಬಂದು ನೋಡಿ ಸರ್, ಏನಾಗಿದೆ ಏನಾಗಿಲ್ಲ ದಯವಿಟ್ಟು ಗಮನ ಹರಿಸಿ. ಎಲ್ಲೋ ಒಂದು ಕಡೆ ಕೋಲಾರ ಸರ್ಕಲ್ ನಲ್ಲಿ ಅಕ್ರಮದ ಮಹಾತಾಣವಾಗಿ ಮೆರೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯಾಗಿ ಒಬ್ಬ ರೈತನಿಗೆ ಕೊಡಬೇಕಾದಂತಹ ಒಂದು ಟಿಸಿಯನ್ನ ಈ ರೀತಿಯಾಗಿ 2 ಜೋಡಿಸಿ ಒಂದೊಂದನ್ನ ತೆಗಿತಾರೆ. ಇವರು ಇನ್ಚಾರ್ಜ್ ಮುಗಿದ ತಕ್ಷಣ ಅದು ಕಳೆದು ಹೋಗುತ್ತೆ ಅಂದ್ರೆ ಇದು ನಿಜವಾಗ್ಲೂ ಇಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸ್ಬೋದು. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಗಮನ ಹರಿಸ್ಬೇಕು. ಮುಂದುವರೆದಾಗಿ ಈ ಒಂದು ಕೋಲಾರ ಸರ್ಕಲ್ ನಲ್ಲಿ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಇಲ್ಲಿ ಕಬ್ಬಣ ಮಾರ್ತಾರೆ, ಟ್ರಾನ್ಸ್ಫಾರ್ಮರ್ಗಳನ್ನ ಮಾರ್ತಾರೆ, ರ್ಯಾಬಿಟ್ ವೈರ್ಗಳನ್ನ ಮಾರ್ತಾರೆ, ಎಲ್ಲವನ್ನೂ ಮಾರ್ಕತಾರೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಇದು ಅಂತ್ಯ ಆಗ್ಬೇಕು. ಇದು ಅಂತ್ಯ ಆಗಿಲ್ಲ ಅಂದ್ರೆ ಮುಂದೊಂದು ದಿನ ಪ್ರೈವೇಟೈಸೇಷನ್ಗೆ ದಾರಿ ಮಾಡ್ಕೊಡೋದಕ್ಕೆ ಈ ಅಧಿಕಾರಿಗಳೇ ಸಾಕು. ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.